ನಮಸ್ಕಾರ. ಕೋಲಾರ ಜಿಲ್ಲೆಯ ಮೀಸಲಾತಿ ಕ್ಷೇತ್ರದ ಇಬ್ಬರು ಕ್ಯಾಂಡಿಡೇಟ್ಗಳ ವಿಚಾರವಾಗಿ ಸುಮಾರು ಜನ ಕೋಲಾರಿಂದ ಫೋನ್ ಮಾಡಿ ನೀವಿಬ್ಬರ ಬಗ್ಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸ್ವಲ್ಪ ಜ್ಯೋತಿಷ್ಯ ನೋಡಿ ಹೇಳಿ ಅಂತೇಳಿ ನನಗೆ ಸುಮಾರು ಜನ ಫೋನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಅವರ ಬಗ್ಗೆ ಯಾವ ರೀತಿಯಲ್ಲಿ ಜ್ಯೋತಿಷ್ಯ ಇದೆ, ನಕ್ಷತ್ರ ಪ್ರಕಾರವಾಗಿ ಹೆಂಗಿದೆ, ನಾಮ ನಕ್ಷತ್ರ ಪ್ರಕಾರವಾಗಿ ಹೆಂಗಿದೆ, ಜನ್ಮ ನಕ್ಷತ್ರ ಪ್ರಕಾರವಾಗಿ ಹೆಂಗಿದೆ, ಈಗ ನಕ್ಷತ್ರದಲ್ಲಿ 9 ಗ್ರಹಗಳಲ್ಲಿ ಯಾವ ಥರ ಇದೆ, 12 ರಾಶಿಗಳಲ್ಲಿ ಯಾವ ಥರ ಇದೆ, 27 ನಕ್ಷತ್ರಗಳಲ್ಲಿ ಯಾವ ಥರ ಇದೆ ಅನ್ನೋದು ತಿಳಿಸ್ಕೊಡೋಣ ಅಂತ ನಿಮ್ಮ ಮುಂದುಗಡೆ ನಾನು ಬಂದಿದ್ದೇನೆ. ಏನಿವತ್ತು ಮಲ್ಲೇಶ್ ಬಾಬು, ಕೆ ವಿ ಗೌತಮ್ ಇವರಿಬ್ಬರ ಭವಿಷ್ಯ ನುಡಿ ಯಾವ ಥರ ಇದೆ ಅನ್ನೋದು ತಿಳಿಸ್ಕೊಡೋಣ ಅಂತ ಬಂದಿದ್ದೇನೆ. ನನ್ನ ಹೆಸರು ಶೇಷಾದ್ರಿ ಶಾಸ್ತ್ರಿ ಅಂತ. ನಾವು ನಮ್ಮ ತಾತ ಮುತ್ತಾತ ಪರಂಪರೆಯಿಂದ ನಾವು ಈ ಜ್ಯೋತಿಷ್ಯವನ್ನು ನುಡ್ಕೊಂಡೇ ಬರ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ಥರ ಮುಂದೆ ಹೊಡಿಬೋದು ಅನ್ನೋದನ್ನು ತಿಳಿಸ್ಕೊಡೋಣ ಅಂತೇಳ್ಬಿಟ್ಟು ಶಾಸ್ತ್ರ ಪ್ರಕಾರವಾಗಿ ಪಂಚಾಂಗ ರೀತಿಯಲ್ಲಿ ಕವಡಶಾಸ್ತ್ರದಲ್ಲಿ ನೋಡೋಣ ಅಂತ ಬಂದಿದ್ದೇನೆ. ಏನಿವತ್ತು ಮಲ್ಲೇಶ್ ಬಾಬು ಅವರಿಗೆ ಬಂದು ಮಕಾ ನಕ್ಷತ್ರ, ಸಿಂಹರಾಶಿ, ರಾಕ್ಷಸ ಗಣ ಬರ್ತದೆ. ನಕ್ಷತ್ರ ಪ್ರಕಾರವಾಗಿ ನೋಡ್ತಾ ಇದ್ದರೆ ಮಲ್ಲೇಶ್ ಬಾಬುಗೆ ಟೈಮ್ ಚೆನ್ನಾಗಿದೆ. ಈಗ ಯಾವಾಗಿಂದ ಚೆನ್ನಾಗಿದೆ ಅಂತಂದರೆ ಫೆಬ್ರವರಿ 17ನೇ ತಾರೀಕಿನ ಈಚೆಗೆ ಬಲಾಂಶಗಳು ಚೆನ್ನಾಗಿದೆ ಅಂತ ಶಾಸ್ತ್ರದಲ್ಲಿ ರಾಶಿ ಕುಂಡ್ಲಿಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತು ಎರಡನೇದು ಕೆ ವಿ ಗೌತಮ್ ಅವರ ಪ್ರಕಾರವಾಗಿ ಹೇಳಬೇಕಂತಂದರೆ ಗೌತಮ್ಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಬರ್ತದೆ, 1ನೇ ಪಾದ ಬರ್ತದೆ. 1ನೇ ಪಾದ ಬಂದಿರುವುದರಿಂದ ಅವರು ಕೂಡ ಟೈಮ್ ಚೆನ್ನಾಗಿದೆ ಅನ್ನೋದು ಶಾಸ್ತ್ರದಲ್ಲಿ ತೋರಿಸ್ತಾ ಇದೆ. ಆದರೆ ಈಗ 9 ಗ್ರಹಗಳು 12 ರಾಶಿಗಳನ್ನೋದು ನಾವು ನೋಡಿದ್ದೇವೆ. ಅದರಲ್ಲಿ ಏನು ಹೇಳುತ್ತಂದರೆ ಇದು ಈ ವರ್ಷದ ಹೊಸ ಪಂಚಾಂಗ. ಈ ಹೊಸ ಪಂಚಾಂಗ 2024-25ವರೆಗೂ ಮತ್ತು ಯುಗಾದಿ ಹಬ್ಬದವರೆಗೂ ಕೆಲಸ ಮಾಡುವಂಥದ್ದು ಪಂಚಾಂಗ. ಈ ಪಂಚಾಂಗ ನುಡಿಗಳಲ್ಲಿ ನಮಗಿರುವಂಥ ವಾಸ್ತವಾಂಶ ಈಗ ಪ್ರೆಸೆಂಟ್ 2024ಗೆ ಏನು ನಡೀತದೆ ಅನ್ನೋದು ತಿಳಿಸ್ಕೊಡುವಂಥದ್ದು. ನೋಡಿ, ಈ ಗ್ರಹಗಳು ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನಂ ಈ 12 ರಾಶಿಗಳಲ್ಲಿ 9 ಗ್ರಹಗಳಲ್ಲಿ ಯಾವ ನಕ್ಷತ್ರದಿಂದ ಯಾವ ನಕ್ಷತ್ರಕ್ಕೆ ಚೇಂಜಸ್ ಆಗುತ್ತೆ, ಆ ಚೇಂಜಸ್ ಆದಾಗ ಮನುಷ್ಯ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗ್ತಾನೆ, ಇಲ್ಲ ಆ ಗ್ರಹಗಳಲ್ಲಿ ಯಾವ ಥರ ಕಡಿಮೆ ಆಗುತ್ತೋ ಆ ಗ್ರಹಗಳಿಗೆ ಏನು ಶಾಂತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ತಿಳಿಸ್ಕೊಡುವಂಥದ್ದೇ ಈ ರಾಶಿ ಕುಂಡ್ಲಿ ಅಂತ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತು ಫಸ್ಟ್ ಟೈಮ್ ಮಲ್ಲೇಶ್ ಬಾಬು ಅವ್ರದ್ದು ನೋಡೋಣ ಯಾವ ರೀತಿಯಲ್ಲಿದೆ, ಯಾವ ಥರ ನಕ್ಷತ್ರ ಪ್ರಕಾರವಾಗಿದೆ ಅನ್ನೋದು. ಮಲ್ಲೇಶ್ ಬಾಬು ಅವ್ರದ್ದು ನೋಡೋಣ, ಸ್ಥಿತಿಗತಿಗಳು ಯಾವ ಥರ ಇದೆ, ನಕ್ಷತ್ರಗಳಲ್ಲಿ ಯಾವ ಥರ ಇದೆ ಅನ್ನೋದು ನೋಡಿ. ಏನು ಹೇಳುತ್ತಂದರೆ ದಶಾಭುಕ್ತಿನಲ್ಲಿ 9 ಗ್ರಹಗಳು 12 ರಾಶಿಗಳಲ್ಲಿ ರಾಶಿ ಕುಂಡ್ಲಿಯಲ್ಲಿ ಏನು ಹೇಳುತ್ತೆ ಅಂದರೆ ಈ ವರ್ಷದಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಟೈಮ್ ಚೆನ್ನಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿಗೆ ಬಂದು ಗುರು ಮತ್ತು ಶುಕ್ರ ಮಹಾದಶಿ ನಡೀತಾ ಇದೆ. ಗುರು ಮತ್ತು ಶುಕ್ರ ಮಹಾದಶಿ ನಡೀತಾ ಇರೋದ್ರಿಂದ ಈಗ ಅವ್ರಿಗೆ 2024 ಫೆಬ್ರವರಿ ಆ ತಿಂಗಳಿಂದ ಅವ್ರಿಗೆ ಚೇಂಜಸ್ ಆಗಿದೆ. ಆ ಚೇಂಜಸ್ ಆಗಿರೋದ್ರಿಂದ ಈಗ ಅವರು ಗೆಲ್ಲುವಂಥ ಮೂಮೆಂಟ್ಗಳು ಜಾಸ್ತಿ ಇದೆ ಅಂತ ಹೇಳಿ ಗ್ರಹಗಳಲ್ಲಿ ಸ್ಥಿತಿಗತಿಗಳಲ್ಲಿ ಗೊತ್ತಾಗ್ತಾ ಇದೆ. ಅರ್ಥವಾಯ್ತಾ? ಮತ್ತು ಈ ಹಿಂದೆ ಕೂಡ ಮಲ್ಲೇಶ್ ಬಾಬು ಅವರು 2 ಸಲ ಸೋಲಿರ್ತಕ್ಕಂಥದ್ದು ಕಾರಣ ಏನು ಅಂತಂದರೆ ಅವ್ರ ಗ್ರಹಗಳಲ್ಲಿ ಜನ್ಮಸ್ಥಾನದಲ್ಲಿ ಅವ್ರಿಗೆ ಕೇತು ಮಹಾದಶಿ ಕೆಟ್ಟವನಾಗಿದ್ದಾನೆ. ಜನ್ಮಸ್ಥಾನದಲ್ಲಿ ಕೇತು ಮಹಾದಶಿ ಕೆಟ್ಟವನಾಗಿರೋದ್ರಿಂದ ಅವರು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಇಂಚಿಂಚೆಗಳು ತೊಂದರೆಗಳು ಬರ್ತಾನೆ ಇರ್ತಕ್ಕಂಥದ್ದು. ಬಟ್ ಈಗ 2024 ಗ್ರಹ ದಶಾಭುಕ್ತಿ ಕೂಡ ಚೇಂಜಸ್ ಆಗಿದೆ. ಆ ದಶಾಭುಕ್ತಿ ಚೇಂಜಸ್ ಆಗಿರೋದ್ರಿಂದ ಗುರು ಮತ್ತು ಕೇತು ಮಹಾದಶಿ ಬಲ ಇರೋದರಿಂದ ಅವರಿಗೆ ಈಗ ಟಿಕೆಟ್ ಸಿಗಬೇಕು ಅಂದರೂ ಕೂಡ ಕಾರಣ ಅದೇ ಕಾರಣ. ಇಲ್ಲ ಅಂತಂದಿದ್ರೆ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂತಂದರೆ, ಗ್ರಹದ ಗತಿಗಳು ಚೆನ್ನಾಗಿಲ್ಲ ಅಂತಂದರೆ ಟಿಕೆಟ್ ಕೂಡ ಸಿಗ್ತಾ ಇರಲಿಲ್ಲ. ಇದು ಯಾಕಂತಂದರೆ ಇದು ಯಾಕೆ ನಾನು ಆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ
ನೋಡಿ, ಜ್ಯೋತಿಷ ಪ್ರಕಾರವಾಗಿ ಹೇಳಬೇಕು ಅಂತಂದರೆ ಈಗ ಸ್ಥಾನದಲ್ಲಿರ್ತಕ್ಕಂಥ ಮಿನಿಸ್ಟರ್ ಆಗಿದ್ದವರು KH ಮುನಿಯಪ್ಪನವರು. KH ಮುನಿಯಪ್ಪನವರು ಕೂಡ ನಮಗೆ ಬೇಕು ಅಂತ ಕೆಲವೊಂದು ವಾದಗಳು ನಡೆದಿದ್ದಾವೆ. ಮತ್ತು ಕೆಲವು ರಾಜೀನಾಮೆ ಕೂಡ ಹೋಗಿರ್ತಕ್ಕಂಥದ್ದು. ಇಷ್ಟು ಗೊಂದಲಗಳ ಮಧ್ಯದಲ್ಲಿ ಕೂಡ ಅವ್ರು ಸಿಗಲಿಲ್ಲ, ಅವ್ರ ಪರವಾಗಿರ್ತಕ್ಕಂಥವ್ರಿಗೂ ಸಿಗಲಿಲ್ಲ. ಅರ್ಥವಾಯ್ತಾ? ಆದರೂ ಕೂಡ ಆ ಕ್ಯಾಂಡಿಡೇಟ್ ಕೂಡ ಮಿಸ್ ಆಯಿತು. KH ಮುನಿಯಪ್ಪನೇನಾದರೂ ಬಂದಿದ್ದಿದ್ರೇಗನ ಮಲ್ಲೇಶ್ ಬಾಬುಗೆ ಅವರಿಗೆ ಸ್ವಲ್ಪ ಕಷ್ಟ ಇರೋವಂಥದ್ದು. ಈಗ ಮಲ್ಲೇಶ್ ಬಾಬು ಗೌತಮ್ಗೆ ಅಡ್ಡ ಸಿಕ್ಕಿರೋದ್ರಿಂದ, ಅಪೋಸಿಟ್ ಇರೋದರಿಂದ ಇವರು ನಮಗೆ ಮಲ್ಲೇಶ್ ಬಾಬು ಅವರ ಗೆಲ್ಲುವಂಥ ಮೂಮೆಂಟು ಇದೆ. ಯಾಕೆಂದರೆ ದಶಾಭುಕ್ತಿ ಗ್ರಹಗಳಲ್ಲಿ ಆ ಥರವಾಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಲ್ಲೇಶ್ ಬಾಬುನ ಯಾಕೆ ಗೆಲ್ಲಬೇಕು ಅನ್ನೋದು ಕೋಲಾರ ಜನತೆಗೆ ಇರಬಹುದು. ಯಾಕೆ ಅಂತಂದರೆ ಈಗ ಅವರು 2 ಸಲ ಸೋತಿದ್ದಾರೆ. ಮತ್ತು 2ನೇದು ಗ್ರಹಗಳಲ್ಲಿ ವೀಕ್ ಇರೋದರಿಂದ ಅವರು ಸ್ವಲ್ಪ ಸಮಸ್ಯೆ ಇತ್ತು. ಸಮಸ್ಯೆಯಿಂದ ಬಿಡುಗಡೆ ಆಗಿ ಗ್ರಹದೋಷದಿಂದ ಆಚೆಗೆ ಬಂದಿದ್ದಾರೆ. ಈಗ ಈ ಗ್ರಹದೋಷ ಆಚೆ ಬಂದಿರೋದ್ರಿಂದ ಈಗ ಅವರು ಗೆಲ್ಲುವಂಥ ಪ್ರಯತ್ನ ಜಾಸ್ತಿ ಇದೆ. ಅರ್ಥವಾಯ್ತಾ? ಈಗ ಪ್ರಯತ್ನದಲ್ಲಿ ಅದರಲ್ಲಿ 2ನೇದು ಬಂದು ಕೋಲಾರ್ಗೆ ಮುಖ್ಯವಾಗಿರುವಂಥದ್ದು ಮಾಯಿಂದ ಬರುವಂಥದ್ದು. ಮಾಯಿಂದ ಅಂದರೆ ಮಖಾ ನಕ್ಷತ್ರ ಸಿಂಹರಾಶಿ ಅಂತ ಹೇಳ್ತೀವಿ ನಾವು. ಈ ಸಿಂಹರಾಶಿಗೂ ಮತ್ತು ಕೋಲಾರಕ್ಕೂ ಸಂಬಂಧ ಇದೆ. ಆ ಕೋಲಾರಕ್ಕೆ ಸಂಬಂಧ ಇರೋದರಿಂದ ಈಗ ಪ್ರಯತ್ನದಲ್ಲಿ ಮಖಾ ನಕ್ಷತ್ರ ಸಿಂಹರಾಶಿ ಇರೋದರಿಂದ ಅವ್ರು 100ಕ್ಕೆ 100% ಗೆಲ್ಲಬೇಕು ಅನ್ನೋದು ಒಂದು ಸಾಧ್ಯತೆ ಇದೆ ಅಂತ ಹೇಳುತ್ತೆ ಇಲ್ಲಿ. ಯಾಕೆಂದರೆ ನಾವು ಹೇಳ್ತಾ ಇರೋವಂಥಲ್ಲ, ದಶಾಭುಕ್ತಿ ತಿಳಿಸ್ಕೊಡ್ತಾ ಇರೋವಂಥದ್ದು. ಆ ದಶಾಭುಕ್ತಿಯಲ್ಲಿ ನೋಡ್ತಾ ಇದ್ರು ಕೂಡ ಅವ್ರು ಗೆಲ್ಲುವಂಥ ಮೂಮೆಂಟು ಇದೆ. ಯಾಕೆಂತಂದರೆ ಈ ಹಿಂದೆ ಕೂಡ KH ಮುನಿಯಪ್ಪನವರು ಕೂಡ 7 ಬಾರಿ ಗೆಲ್ಲಬೇಕು ಅಂದ್ರೂ ಕಾರಣ ಮಖಾ ನಕ್ಷತ್ರ ಸಿಂಹರಾಶಿಯಿಂದನೇ ಇಷ್ಟು ಮಾತ್ರ ಗೆಲ್ಲಬೇಕು ಅನ್ನೋದು ಸಾಧ್ಯವಾಯಿತು. ಮತ್ತು ಈ ಸಲ ಕೂಡ KH ಮುನಿಯಪ್ಪನವ್ರಿಗೆ ಏನಾದರೂ ಕೊಟ್ಟಿದ್ರು ಕೂಡ 100ಕ್ಕೆ 100% ಗೆಲ್ತಾ ಇದ್ರು. ಆದರೆ ಈಗ ಮಲ್ಲೇಶ್ ಬಾಬು ಅವರಿಗೆ ಅವ್ರಿಗೂ ಮಖಾ ನಕ್ಷತ್ರ ಸಿಂಹರಾಶಿ, KH ಮುನಿಯಪ್ಪನವರು ಕೂಡ ಮಖಾ ನಕ್ಷತ್ರ ಸಿಂಹರಾಶಿ ಬರುವುದರಿಂದ ಇವರು ಮಲ್ಲೇಶ್ ಬಾಬುನ ಗೆಲ್ಲುವಂಥ ಮೂಮೆಂಟ್ 100ಕ್ಕೆ 100% ಇದೆ ಅಂತ ಹೇಳ್ತದೆ. ಮತ್ತು 2ನೇದು ಬಂದು KV ಗೌತಮ್ ಅನ್ನೋ ಹೆಸರಿನಲ್ಲಿ ಏನು ಹೇಳ್ತಂದರೆ, ಅವರಿಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿ 1ನೇ ಪಾದ ಬರುತ್ತೆ. ಧನಿಷ್ಠ ನಕ್ಷತ್ರ ಮಕರ ರಾಶಿಗೆ ಕೆಲಸ ಕಾರ್ಯಗಳು ಕೂಡ ಆಗಬೇಕು ಅನ್ನೋ ಟೈಮ್ ಚೆನ್ನಾಗಿದೆ. ಈಗ ಆರ್ಥಿಕ ಭಾಗ ಆಗಬಹುದು, ವ್ಯವಹಾರದಲ್ಲಿ ಆಗಬಹುದು, ಮುಂದೆ ಹೋಗಬೇಕು ಅನ್ನೋ ಪ್ರಯತ್ನ ಕೂಡ ಇದೆ. ಯಾಕೆಂತಂದರೆ ಅವ್ರು ಕೂಡ ಈಗ ಇಷ್ಟು ಜನಕ್ಕೆ ಟಿಕೆಟ್ ಸಿಗದೆ ಇವ್ರು ಸಿಕ್ಕಿದೆ ನೋಡ್ರಿ, ಅವ್ರ ಟೈಮು ಚೆನ್ನಾಗಿದೆ. ಬಟ್ ಅವ್ರ ಟೈಮ್ ಚೆನ್ನಾಗಿರೋದ್ರಿಂದ ಗ್ರಹಗಳಲ್ಲಿ ವಿಶೇಷವಾಗಿ ಅವ್ರಿಗೂ ಇದೆ. ಇದ್ದರೂ ಕೂಡ ಅವರಿಗೆ ಒಂದು ಪ್ರಯತ್ನದಲ್ಲಿ ಒಂದು 75% ಇದೆ ಅಂತ ಹೇಳ್ತದೆ. ಬಟ್ ಯಾಕಂದರೆ ಇದರಲ್ಲಿ ಏನು ಬರುತ್ತಂದರೆ ರಾಹು ಮತ್ತು ಗುರುಸ್ಥಾನ ಅಂತ ಹೇಳ್ತೀವಿ. ಗುರುಬಲ ಆತನಿಗಿರುವ ಇದ್ದರೂ ಕೂಡ ರಾಹು ಸ್ವಲ್ಪ ಕೂರ್ತವಾಗಿದ್ದಾನೆ. ರಾಹು ಕೂರ್ತವಾಗಿರೋದ್ರಿಂದ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನಡೀತದೆ ಅನ್ನೋ ಪ್ರಯತ್ನ ಇರ್ತದೆ. ಆದರೆ ಇವರಿಗೆ ಬಂದ ರಾಹು ಅಂತಂದರೆ ಒಂದು ಸಮುದಾಯಕ್ಕೆ ಪಟ್ಟಿರ್ತಕ್ಕಂಥದ್ದು. ಆ ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಇವ್ರಿಗೆ ಪ್ರಯತ್ನದಲ್ಲಿ ಪೂರ್ತಿ ಸಪೋರ್ಟ್ ಆಗಿರಬೇಕು ಅನ್ನೋ ಪ್ರಯತ್ನ ಕೂಡ ಇರುತ್ತೆ. ಬಟ್ ಆ ಥರ ಇರೋದರಿಂದ ಅವ್ರಿಗೆ ಸ್ಥಾನಬಲ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು 2ನೇದು ಬಂದು ಗೌತಮ್ ಅವ್ರಿಗೆ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರಕ್ಕೂ ಮೀನಂಗೆ 15 ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು ಅಂತಂದರೆ 9 ನಾವು ಗ್ರಹಗಳಲ್ಲಿ ನೋಡ್ತಾ ಇದ್ರು ಕೂಡ ಅವ್ರಿಗೂ ಬಲವಾಗಿ ತುಂಬ ಚೆನ್ನಾಗಿದೆ. ಬಟ್ ಅದು ಚೆನ್ನಾಗಿದ್ದರೂ ಕೂಡ ಮತ್ತು ರಾಹು ಮತ್ತು ಕೇತು ದೋಷ ಸ್ವಲ್ಪ ಇರುವುದರಿಂದ ಸ್ವಲ್ಪ ವೀಕು ಅಂತ ಹೇಳುತ್ತೆ. ಬಟ್ ಆದ್ರೂ ಅವ್ರು ಕೂಡ ಗೆಲ್ಲುವಂಥ ಪ್ರಯತ್ನಗಳು ಇರುತ್ತೆ. ಆದ್ರೂ ಇದು ಪ್ರಯತ್ನ 44, ಕೇತು ಅಂಶ 54 ಅಂತಂದರೆ ಅವರು ಜ್ಯೋತಿಷ ಪ್ರಕಾರವಾಗಿ ಪಾದದಲ್ಲಿ 1ನೇ ಪಾದ ಬರುತ್ತೆ. 1ನೇ ಪಾದ ಬಂದಿರೋದ್ರಿಂದ ಅವ್ರಿಗೆ ಬಂದು ಶುಕ್ರ ಮಹಾದಶೆ ಅಂತ ಹೇಳ್ತದೆ. ನೋಡಿ, ಇಲ್ಲಿ ಅವಾಗಲೇ ನಾನು ಹೇಳಿದೆ ಮಲ್ಲೇಶ್ ಬಾಬು ಅವರಿಗೆ ಶುಕ್ರ ಮಹಾದಶೆ ನಡೀತಾ ಇದೆ ಅಂತ. ಶುಕ್ರ ಮಹಾದಶೆ ನಡೀತಾ ಇದ್ರು ಕೂಡ ಆ ಗ್ರಹ ಅನ್ನೋದು ಅವ್ರಿಗೆ ಕೆಲಸ ಮಾಡುತ್ತೆ. ಮತ್ತು 2ನೇದು ಬಂದು ಇದು ಶುಕ್ರ ಮಹಾದಶೆ ಇವ್ರಿಗೆ ಕಡಿಮೆ ಇದೆ. ಯಾರಿಗೆ? ಗೌತಮ್ ಅವ್ರಿಗೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಆಗುವಂಥ ಸ್ವಲ್ಪ ನಿಧಾನ ಅಂತ ಹೇಳುತ್ತೆ ಇದರಲ್ಲಿ. ಅರ್ಥವಾಯ್ತಾ? ಮತ್ತು 2ನೇದು ಬಂದು ಕೌಡಶಾಸ್ತ್ರ ಅಂತ ಹೇಳ್ತೀವಿ ನಾವು. ಇದು ಕೌಡಶಾಸ್ತ್ರ ಅಂತಂದರೆ ಈಗ ಮಲ್ಲೇಶ್ ಬಾಬು ಅವರ ಹೆಸರು ತಿಳ್ಕೊಂಡು ಎಷ್ಟು ಅಂಕೆಗಳು ಬರುತ್ತೆ ಅನ್ನೋದು ಕೂಡಿ ನೋಡಬಹುದು ಅದನ್ನು. ಮತ್ತು 2ನೇದು ಬಂದು ಅವ್ರದ್ದು ನೋಡ್ಬೋದು, ಗೌತಮ್ ಅವ್ರದ್ದು ನೋಡ್ಬೋದು. ಈಗ ಫಸ್ಟ್ ಆಫ್ ಆಲ್ ಗೌತಮ್ ಅವ್ರದ್ದು ನೋಡೋಣ, ಯಾವ ರೀತಿಯಲ್ಲಿ ಬರುತ್ತೆ, ಯಾವ ಥರ ಬರುತ್ತೆ ಅನ್ನೋದು ಗೌತಮ್ ಅವ್ರದ್ದು ನೋಡೋಣ. ದೇವ್ರನ್ನ ತಿಳ್ಕೊಂಡು ಭಗವಂತನ ಎಲ್ಲ ರೀತಿಯಲ್ಲಿ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈಗ ಹಾಕ್ತಾ ಇರೋವಂಥದ್ದು ಗೌತಮ್ ಅವ್ರಿಗೆ ನೋಡಿ, 1, 2, 3, 4, 5, 6, 7, 8 ಬರುತ್ತೆ. 8 3 ಸಲ ಹಾಕಬೇಕಾಗುತ್ತೆ. ಗೌತಮ್ ಹೆಸರು ತಿಳ್ಕೊಂಡು ಹಾಕ್ತಾ ಇದ್ದೇನೆ. 5 ಬರುತ್ತೆ.
18 ಸಂಖ್ಯೆಗಳು ಬರುತ್ತೆ. 18 ಸಂಖ್ಯೆಗಳು ಬಂದರೂ ಕೂಡ ಶುಕ್ರ ಮಹಾದಶಿ, ಚಂದ್ರ ಮಹಾದಶಿ, ರಾಹು ಮಹಾದಶಿ, ಗುರು ಮಹಾದಶಿಗೆ ಹೋದರೆ ಕೇತು ಮಹಾದಶಿಗೆ ಹೋದರೆ 34, 44, 54 ಇರೋದ್ರಿಂದ ಪ್ರಯತ್ನ ಅಂಕೆಶಾಸ್ತ್ರದಲ್ಲಿ ಪರವಾಗಿಲ್ಲ ಅಂತ ತೋರಿಸುತ್ತೆ. ಅಂಕೆಶಾಸ್ತ್ರದಲ್ಲಿ ಇವರು ಗೌತಮ್ ಅವರಿಗೆ ಪರವಾಗಿಲ್ಲ ಅಂತ ತೋರಿಸ್ತದೆ. ಮತ್ತು ಮಲ್ಲೇಶ್ ಬಾಬು ಹೆಸರಿನಲ್ಲಿ ಹಾಕೋಣ, ಅವ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ. ಎಂಟು ರಾಹುದಶ 18, ಗುರುದಶ 21, 34ಕ್ಕೆ 54, 54ಕ್ಕೆ 38, 39 ಅಂದರೆ ಸುಮ್ಮನೆ 100ಕ್ಕೆ 100% ಇರಬೇಕು ಅಂತ ಇದೆ. ಬಟ್ ಯಾಕಂದರೆ ಆಗಲೇ ನೋಡಿದ್ದು ಶಾಸ್ತ್ರದ ಗ್ರಹಗಳಲ್ಲೇನೂ ಅದೇ ಥರ ಬಂದಿದೆ, ಮತ್ತು ಕೌಡಶಾಸ್ತ್ರದಲ್ಲಿಯೂ ಕೂಡ ಅದೇ ಥರ ಬಂದಿದೆ. ಕೌಡಶಾಸ್ತ್ರ ಮತ್ತು ಅಂಕೆಶಾಸ್ತ್ರದಲ್ಲಿ ನೋಡ್ತಾ ಇದ್ರೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಬಟ್ ಈಗ ಪ್ರಯತ್ನದಲ್ಲಿ 100ಕ್ಕೆ 100% ಇಲ್ಲಿರತಕ್ಕಂಥದ್ದು ಸ್ವಲ್ಪ ಹೆಚ್ಚಿನ ಅಂಕೆ ಇರಲಿರುವಂಥದ್ದು ಮಲ್ಲೇಶ್ ಬಾಬು ಅವರೇ ಇರಬೇಕು ಅನ್ನೋದಿದೆ. ಇಲ್ಲಿ ಮಲ್ಲೇಶ್ ಬಾಬು ಅವ್ರದ್ದು ಕವಡಶಾಸ್ತ್ರದಲ್ಲಿ ಅಂಕೆಶಾಸ್ತ್ರ ನೋಡೋಣ. 1, 2, 3, 4, 5 ಬಂದಿದೆ. ಮಲ್ಲೇಶ್ ಬಾಬು ಅವ್ರದ್ದು ಯಾವ ಥರ ಇದೆ? 1, 2, 3, 4, 5, 6, 7, 8, 9. ಒಂದು 2 3 4 5 6 7 ಅಂತಂದರೆ 12 12 1 9 21 ಅಂತಂದರೆ ರಾಹು ಮಹಾದಶಿ ಅಂತ ಹೇಳ್ತದೆ. ರಾಹು ಮಹಾದಶಿ ಆವಾಗಲೇ 17, ಇವಾಗ 18 ಅಂತಂದರೆ ಶುಕ್ರ ಮಹಾದಶಿ ಬರ್ತದೆ. ಶುಕ್ರ ಮಹಾದಶಿ ಬಂದಿರೋದ್ರಿಂದ ಇವ್ರು ಗೆಲ್ಲಲೇಬೇಕು ಅನ್ನೋದು ಇದೆ ಮಲ್ಲೇಶ್ ಬಾಬು ಅವ್ರದ್ದು. ಮತ್ತು ನೋಡಿ, ಎರಡೂ ಕವಡಶಾಸ್ತ್ರದಲ್ಲಿ ನೋಡ್ತಾ ಇದ್ದರು. ಮಲ್ಲೇಶ್ ಬಾಬು ಅವ್ರದ್ದು ಮತ್ತು ಗೌತಮ್ ಅವ್ರದ್ದು ಇಬ್ಬರದ್ದು ನೋಡಿದ್ದೀವಿ. ಮತ್ತು ಅಂಕೆಶಾಸ್ತ್ರ ಅಂದರೆ ಕವಡೆಶಾಸ್ತ್ರ ಇದು ಯಾಕಂದರೆ ನಾವು ಸುಳ್ಳು ಹೇಳ್ಬೋದು, ಇದು ಕವಡೆ ಸುಳ್ಳು ಹೇಳೋದಿಲ್ಲ. ಇದು ಯಾರು ತಯಾರು ಮಾಡುವಂಥದ್ದಲ್ಲ, ಇದು ಸಮುದ್ರದಲ್ಲಿ ಒಂದು ಪಕ್ಷಿಯಾಗಿ ಬೆಳೆಯುವಂಥದ್ದು. ಇದು ಒಂದು ಹುಳು ಆಗಿ, ಅರ್ಥವಾಯ್ತಾ? ನೋಡಿ, ಅದ್ರ ಪ್ರಕಾರವಾಗಿ ಏನು ಹೇಳುತ್ತೆ ಅಂದರೆ ಮಲ್ಲೇಶ್ ಬಾಬು ಅವ್ರದ್ದು 21 ಬರುತ್ತೆ, ಗೌತಮ್ ಅವ್ರದ್ದು 18 ಬರುತ್ತೆ. ನೋಡಿ, ಇಲ್ಲಿ ಏನು ಹೇಳುತ್ತೆ ಅಂದರೆ ಇದು ಸರಿಸಮ ಅಂತ ಬರುತ್ತೆ. ಬಟ್ ಆದರೆ ಸರಿಸಮ ಅಂತ ಬಂದರೂ ಕೂಡ ಇಲ್ಲಿ ಏನು ಬರುತ್ತೆ ಅಂದರೆ ಇದು ಇವ್ರದ್ದು 18 ಮತ್ತು 21 ಅಂತ ಬರ್ತದೆ. 18 ಬಂದು ಗೌತಮ್ ಅವ್ರದ್ದು ಬರ್ತದೆ, 21 ಬಂದು ಮಲ್ಲೇಶ್ ಬಾಬು ಅವ್ರದ್ದು ಬರ್ತದೆ. ಬಟ್ ಶಾಸ್ತ್ರಾಂಶದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸ್ವಲ್ಪ ಇವರಿಗಿಂತ ಇವರಿಗೆ 1 ಪಾಯಿಂಟ್ ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಇದರಲ್ಲಿ ಯಾರ್ದು? ಮಲ್ಲೇಶ್ ಬಾಬು ಅವ್ರು ತೋರಿಸುತ್ತೆ. ಆ ಕಾರಣಕ್ಕೆ ಅದು ನಾನು ಹೇಳ್ತಾ ಇರೋ ವೈಯಕ್ತಿಕವಾಗಿ ಇರ್ತಕ್ಕಂಥದ್ದಲ್ಲ, ಇಲ್ಲ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು, ಇದು ಅಂಕೆಶಾಸ್ತ್ರ ತಿಳಿಸ್ತಾ ಇರುವಂಥದ್ದು. ಅರ್ಥ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತಂದರೆ ವಾಸ್ತುದಲ್ಲಿ ಆಗಲಿ ನಮ್ಮ ಪಂಚಾಂಗದಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಇಬ್ಬರಿಗೂ ಜ್ಯೋತಿಷ ಪ್ರಕಾರವಾಗಿ ಮಲ್ಲೇಶ್ ಬಾಬು ಮತ್ತು ಗೌತಮ್ ಅವ್ರಿಗೆ ಏನು ಹೇಳುತ್ತಂದರೆ ಸಂಖ್ಯೆಗಳೆಲ್ಲ ಕರೆಕ್ಟಾಗಿ ಇಬ್ಬರಿಗೂ ಸಮವಾಗೇ ಬರ್ತಾ ಇದೆ. ಆದರೂ 1% ಅಂದರೆ 1% ಜಾಸ್ತಿ ಇದೆ ಅಂದರೆ ಗ್ರಹಗತಿಗಳಲ್ಲಿ ಹೇಳ್ತಾ ಇದೆ. ಅದು ನಾನು ಹೇಳ್ತಾ ಇರೋದಲ್ಲ, ಗ್ರಹಗತಿಗಳಲ್ಲಿ ಬೇಕಾದರೆ ಯಾರು ಬೇಕಾದ್ರೆ ತಿಳಿದು ನೋಡ್ಕೋಬೋದು. ಬಟ್ ಶಾಸ್ತ್ರ ಪ್ರಕಾರ ಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು 9 ಗ್ರಹಗಳಲ್ಲಿ ಏನು ಹೇಳ್ತಾ ಇದೆ ಅಂದರೆ 1% ಜಾಸ್ತಿ ಇದೆ ಅಂತ ಬರ್ತದೆ. ನೋಡಿ, ಇಲ್ಲಿ ಕವಡಶಾಸ್ತ್ರದಲ್ಲಿ ಕೂಡ 1% ನೋಡಿ, 18 ಮತ್ತು 21 ಅಂತ ಹೇಳ್ತದೆ. ಅದು 1ರಿಂದ ಇದಕ್ಕೆ ಶಾಸ್ತ್ರ ಪ್ರಕಾರವಾಗಿ ಇದು 1% ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತದೆ. ಬಟ್ ಒಂದೇ ಥರವಾಗಿ ಸಮವಾಗಿ ಇರಬೇಕು ಅನ್ನೋದು ಇಬ್ಬರಿಗೂ ಇದೆ ಅನ್ನೋದು ಶಾಸ್ತ್ರ ಹೇಳುತ್ತೆ. ಇದರಲ್ಲಿ ಅಂಕೆಶಾಸ್ತ್ರದಲ್ಲಿ ಅಂದರೆ ಗ್ರಹಗತಿಗಳಲ್ಲಿ ಏನು ಹೇಳ್ತಾ ಇದೆ ಅಂದರೆ ಕೆ.ವಿ. ಗೌತಮ್ ಅವ್ರಿಗೆ ಅರ್ಥವಾಯ್ತಾ, ಅವ್ರಿಗೂ ಒಂದು ಸಮವಾಗಿ ಬರ್ತಾ ಇದೆ, ಮತ್ತು ಮಲ್ಲೇಶ್ ಬಾಬು ಅವ್ರಿಗೂ ಸಮವಾಗಿ ಬರ್ತಾ ಇದೆ. ಅದರಲ್ಲಿ ಈ ಪಂಚಾಂಗ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ, 2 ಗ್ರಹಗಳಲ್ಲಿ ಅರ್ಥವಾಯ್ತಾ ಇವರಿಗೆ ಚೆನ್ನಾಗಿದೆ. ಮಲ್ಲೇಶ್ ಬಾಬು ಚೆನ್ನಾಗಿರೋದ್ರಿಂದ ಸ್ವಲ್ಪ ಗೆಲ್ಲುವಂಥ ಒಲವು ಹತ್ತಿರದಲ್ಲಿದೆ ಅಂತ ಹೇಳ್ತದೆ ಇದರಲ್ಲಿ.